ಹಲೋ ಫ್ರೆಂಡ್ಸ್, ಇದು ಬಿದಿರು ಕಳಲೆ ಅಂತ. ಬಿದರಿಂದ ಇದ್ರ ಮುಂಭಾಗದ್ದು ಚಿಗುರಿರು ಇದನ್ನು ಕಳಲೆ ಅಂತ ಹೇಳ್ತಾರೆ. ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದರಲ್ಲಿ ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು, ಹಾಗೆ ಫ್ರೈ ಮಾಡಿಕೊಂಡು ಸಹ ತಿನ್ಬೋದು, ಇಷ್ಟನ್ನು ಸಹ ಮಾಡ್ಬೋದು. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಇದ್ರಲ್ಲಿ ಸಿಪ್ಪೆ ಇರುತ್ತಲ್ಲ, ಇದನ್ನು ಒಂದೊಂದೇ ತೆಗಿಬೇಕು. ಸಿಪ್ಪೆನ ತೆಗಿತೀನಿ, ಇವಾಗ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಸಿಪ್ಪೆಗಳನ್ನ ಈ ಥರ ತೆಗಿಬೇಕು. ಈ ಥರ ಸಿಪ್ಪೆಗಳೆಲ್ಲ ಇದರದ್ದು ಮೇಲೆ ಬರುತ್ತೆ. ತೆಗೆದಾದ್ಮೇಲೆ ಈ ಥರ ಉಳ್ಕೊತದೆ. ಇದನ್ನು ಇವಾಗ ಕಟ್ ಮಾಡಬೇಕು. ಈ ಥರ ಆಗುತ್ತೆ. ಇನ್ನೂ ಸಣ್ಣ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ನಾನು ಇಷ್ಟಿಷ್ಟು ಇರಲಿ ಅಂತ ಬಿಡ್ತೀನಿ. ತೀರ ಸಣ್ಣ ಆದರೆ ಚೆನ್ನಾಗಿರೋದು. ಇದನ್ನ ಈಗ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಅವುಗಳಿಗೆಲ್ಲ ನೀರೊಳಗೆ ಹಾಕಬೇಕು. ಕಟ್ ಮಾಡಿ ನೀರೊಳಗೆ ಹಾಕಬೇಕು. ಹೊರಗಡೆನೇ ಇಟ್ಬಿಟ್ರೆ ಅದು ಮರ ಕಟ್ಟಿಬಿಡುತ್ತೆ. ಮರ ಕಟ್ಟೋದು ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಅದು ಯೂಸ್ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಹಿಂಗಿದ್ದಾಗ ಮಾತ್ರ ನಾವು ಅದನ್ನ ತರಕಾರಿಯಾಗಿ ಯೂಸ್ ಮಾಡೋಕ್ಕಾಗೋದು. ಇವಾಗ ಇದು ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಿಡಿಸ್ತೀನಿ, ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಿದಿರು ಕಳಲೆ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಇದು ಈಟು ಅಂತ ಸುಮಾರು ಜನ ತಿನ್ನೋದಿಲ್ಲ, ಗೊತ್ತಿಲ್ಲ. ನಾವು ಮಾಡ್ಕೊಂಡು ತಿಂತೀವಿ, ನಮಗೇನೂ ಆಗಿಲ್ಲ. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವಿಷ ಅಂತ ಕೆಲವರು ತಿನ್ನಲ್ಲ, ಅದನ್ನು ಸಹ ನಮ್ಗೆ ಗೊತ್ತಿಲ್ಲ ವಿಷನೋ ಏನೋ ಇದು. ಆದರೆ ನಾನು ಮಾಡಿ ತಿಂತಾ ಇದ್ದೀನಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ. ಇದು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಉಪಯೋಗಗಳು ಅಂತ ನಾನು ಪುಸ್ತಕದಲ್ಲಿ ಓದಿದ್ದೀನಿ. ಆದರೆ ಅದೇನು ಉಪಯೋಗಗಳು ಅಂತೂ ಗೊತ್ತಿಲ್ಲ. ಒಟ್ಲಿ ತಿಂತಾ ಇದ್ದೀವಿ, ನಮಗೇನು ಸಹ ಅನಾಹುತ ಆಗಿಲ್ಲ. ಮತ್ತು ಬಾಡಿಗೆ ಹೀಟ್ ಅಂತ ಇದು ಸಿಕ್ಕಾಬಟ್ಟೆ ಅಂತ ಸಹ ಬುಕ್ಸಲ್ಲೂ ಓದಿದ್ದೀನಿ. ನಾನು ತಿಂತಿದ್ದೀನಿ, ನನಗೇನು ಹೀಟು ಆಗಿಲ್ಲ, ಏನೂ ಆಗಿಲ್ಲ. ನಿಮಗೆ ಅನುಕೂಲ ಆದರೆ ಮಾಡ್ಕೊಂಡು ತಿನ್ನಿ. ಕೆಲವ್ರಿಗೆ ಇಡಿಸಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ಹಿಂಗೆ ತೋರಿಸಿದ್ರು ತಿಂದ್ವಿ ಅಂತ ಹೇಳ್ಬೇಡಿ, ಆಯಿತಾ? ಅಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಿ ಯಾವಾಗೂ ಮಾಡ್ತೀವಿ, ನಾವು ತಿಂತಾ ಇರ್ತೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಇವು ಎಷ್ಟು ಬೇಕು. ಕಳಲೆನ ಚೆನ್ನಾಗಿ ತೊಳೆದು ಅದು 2 ಟೈಮ್ 3 ಟೈಮ್ ನೀರು ಚೇಂಜ್ ಮಾಡಿ ನೆನ್ನೆನೇ ನೆನೆಸೋಕ್ಕಿತ್ತು. ಮತ್ತು ಮಧ್ಯಾಹ್ನ ತೊಳೆದು ಮತ್ತೆ ಬೇರೆ ನೀರು ಹಾಕಿ, ಮತ್ತು ಸಂಜೆ ತೊಳೆದು ಮತ್ತೆ ಬೇರೆ ನೀರು ಸೇರಿಸಿ, ಇವಾಗೂ ಸಹ ತೊಳೆದು ಬೇರೆ ನೀರು ಹಾಕಿ ನೆನೆಸಿಟ್ಟಿದ್ದೆ, ಮತ್ತೆ ತೆಗೆದು ಇಟ್ಟಿದ್ದೀನಿ. ಅದನ್ನು ತೋರಿಸಿದ್ದೀನಿ ಆಲ್ರೆಡಿ ನೋಡಿ. ನಂತರ ಕಳಲೆನ ಹಾಗೆ ಆ ಥರ ಪ್ರೋಸೆಸ್. ಅದು ಅಲ್ಲೇ ಕುಯ್ದು ಅಲ್ಲೇ ಸಾಂಬಾರ್ಗೆ ಹಾಕೋಂಗಿಲ್ಲ. ಅದನ್ನು ನೆನೆಸ್ಬೇಕು, ಚೆನ್ನಾಗಿ ತೊಳಿಬೇಕು, ನೀರು ಸುರಿಬೇಕು, ಮತ್ತು ನೀರು ಸೇರಿಸ್ಬೇಕು. ನೆನೆಸ್ಬೇಕು, ಮತ್ತು ಚೆನ್ನಾಗಿ ತೊಳೆದು ನೀರು ಸುರಿಬೇಕು, ಮತ್ತು ನೀರು ಸೇರಿಸ್ಬೇಕು, ಇಡಬೇಕು. ಆ ಥರ ಮಾಡಿ ಅದನ್ನು ಉಪಯೋಗಿಸುವಂತಹ ತರಕಾರಿ ಅದು. ನಂತರ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ. ಇಲ್ಲಿ ಜೀರಿಗೆ ಪುಡಿ, ಮತ್ತು ಅಚ್ಕಾರದ ಪುಡಿ, ಗರಂ ಮಸಾಲ, ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪುಡಿ, ಇಷ್ಟು ಸಹ ಇಟ್ಟಿದ್ದೀನಿ. ಮತ್ತು ತೆಂಗಿನಕಾಯಿ, ಕಡಲೆ. ನಿಮಗೆ
ಇದು ಸ್ವಲ್ಪ ಗಟ್ಟಿ ಬೇಕು ಅಂದರೆ 1 ಸ್ಪೂನ್ 2 ಸ್ಪೂನ್ ಕಡಲೆ ಹಾಕ್ಕೊಳ್ಳಿ, ಜನ ಜಾಸ್ತಿ ಇದ್ದರೆ. ಇಲ್ಲಾಂದರೆ ಬೇಡ. ನನ್ನ ಮನೇಲಿ ಜನ ಇದ್ದಾರೆ, ನಾನು ಯಾವಾಗೂ ಕಡಲೆ ಸೇರಿಸ್ತೀನಿ. ನಾನು 1.5 ಸ್ಪೂನ್ ಕಡಲೆ ಇಟ್ಕೊಂಡಿದ್ದೀನಿ, 3 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕಳಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಿಷ್ಟು ಸಾಮಗ್ರಿಗಳು ಬೇಕೇ ಬೇಕು ಇದು ಮಾಡಲಿಕ್ಕೆ. ಇಲ್ಲಿ ನೋಡಿ, ರುಬ್ಲಿಕ್ಕೆ ಧನಿಯಾ ಪುಡಿ ಹಚ್ಕಾಕ್ತೀನಿ. ನಂತರ ಇದರಲ್ಲಿ ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಅರಿಶಿನ ಮತ್ತು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ, ಮತ್ತು ಉರಿಗಡಲೆ ಸೇರಿಸ್ತಾ ಇದ್ದೀನಿ. ಮತ್ತು ಟೊಮೆಟೊ ಆಮೇಲೆ ಸೇರಿಸ್ತೀನಿ. ಇವಾಗ ನೋಡಿ, ಇದು ರುಬ್ಬಿದೆ. ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಖಾರ ಇವಾಗ ರೆಡಿ ಆಯಿತು. ಇವಾಗ ನಾನು ಸ್ಟವ್ ಹಚ್ಚಿದ್ದೀನಿ, ಹಚ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಅದು ಪಟಪಟ ಅಂತ ಇದೆ. ಈರುಳ್ಳಿ ಹಾಕಿದ್ದೀನಿ. ಇವಾಗ ಕಡಲೆಕಾಳು ಸೇರಿಸ್ತಾ ಇದ್ದೀನಿ. ಕಡಲೆ ಸೇರಿಸ್ತಾ ಇದ್ದೀನಿ, ಕಡಲೆ. ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕ್ಕೊಂಡು ಹುರಿಬೇಕು. ಇದು ಚೆನ್ನಾಗಿ ಒಂದು 5 ನಿಮಿಷ ಆದಮೇಲೆ, ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಖಾರ ಸೇರಿಸ್ತೀನಿ. ಇವಾಗ ಖಾರ ಸೇರಿಸ್ತಿದ್ದೀನಿ. ನೋಡಿ, 5 ನಿಮಿಷ ಹುರಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೀಗೆ ತಿನ್ಬೋದು, ಆ ಥರ ಆಗಿದೆ ಈಗ ಅದು. ನೋಡಿ, ಇವಾಗ ನಾನು ಖಾರ ಸೇರಿಸ್ದೆ. ನಾನು 1 ಸ್ಪೂನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ಬೇಳೆ ಸಾರು.
ನಾನು ಮೊದಲು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದ್ರ ಜೊತೆಗೆ ನಾನು 1 ಸ್ಪೂನು ಬೇಳೆ ಸಾರು ಪುಡಿ ಸೇರಿಸಿದ್ದೀನಿ. ಈಗ 2 ವಿಸಲ್ ಬಂದಮೇಲೆ ಆಫ್ ಮಾಡ್ತೀನಿ. ಇವಾಗ ನೋಡಿ ಕಳಲೆ ಸಾರು ರೆಡಿ ಆಯಿತು. ನೋಡಿ ಈ ಥರ. ಇವಾಗ ನೋಡಿ ರೆಡಿ ಆಯಿತು. ನಾನು ಸಾಂಬಾರು ಸೊಪ್ಪು ಹಲೋ ಫ್ರೆಂಡ್ಸ್, ನಮ್ಮ ಮನೇಲಿ ಈ ದಿನ ಕಳಲೆ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.